ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕೇಂದ್ರ ಸರ್ಕಾರ ನೂತನವಾಗಿ ಜಾರಿ ತಂದಿರುವ 4 ಕಾರ್ಮಿಕ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ಕಲಬುರಗಿ ನಗರದಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಈಗಾಗಲೇ ಗಗನಕ್ಕೆ ಏರಿದ ಪರಿಣಾಮ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇದರ ಮಧ್ಯೆ ಕಾರ್ಮಿಕರ ಹೋರಾಟವನ್ನು ಹತ್ತಿಕ್ಕಲು ಹೊಸ ಕಾಯ್ದೆ ತಂದಿರುವುದು ಖಂಡನೀಯವಾಗಿದೆ ಮತ್ತು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿ ಕಿಡಿಕಾರಿದರು. ಗೌರವಧನ ಹೆಚ್ಚಳ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕೂಲಿ 26,000 ರೂಪಾಯಿ. ಗ್ರಾಜ್ಯುಟಿ ಆರ್ಡರ್ ಆದೇಶ ಆಗಲೇಬೇಕು. ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪು ಜಾರಿ ಮಾಡಿ. 10 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ಬಿಡುವುದಿಲ್ಲ. ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ಬಿಡುವುದಿಲ್ಲ. ಅಂಗನವಾಡಿ ಕೇಂದ್ರದಲ್ಲಿ LKG, UKG 49 ವರ್ಷ ಸೇವಾ ಅವಧಿ ಕಡೆಗಣಿಸಬಾರದು. ಅಂಗನವಾಡಿ ಕೇಂದ್ರದಲ್ಲಿ LKG, UKG ಪ್ರಾರಂಭ ಮಾಡಲೇಬೇಕು. ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ. ಕಾರ್ಮಿಕರ ಕಾನೂನು ತಿದ್ದುಪಡಿ ಮಾಡಲು ಎಚ್ಚರಿಕೆ. ಜುಲೈ 10 ಪ್ರತಿ ವರ್ಷ ಕಾರ್ಮಿಕ ಮತ್ತು ಅಂಗನವಾಡಿ ನೌಕರ ಬೇಡಿಕೆ ದಿನ ಇರ್ತದ. ಇವತ್ತಿನ ದಿನ ಹೋರಾಟ ದೇಶ ತುಂಬ ಹೋರಾಟ ನಡೆದ. ಕಾರಣ ಏನಂದರೆ ಇವತ್ತಿನ ದಿನ 49 ಕಾನೂನುಗಳಿದ್ದನ್ನು ತೆಗೆದು ಕೇಂದ್ರ ಸರ್ಕಾರ 4 ಕೋಡ್ಗಳಾಗಿ ಪರಿವರ್ತನೆ ಮಾಡಿದ. ಆ 4 ಕೋಡ್ಗಳಲ್ಲಿ ಏನದ ಅಂದರೆ ಇಡೀ ಕಾರ್ಮಿಕರನ್ನು ಬೀದಿಗೆ ತಳ್ಳಬೇಕನ್ನಂಥ ನೀತಿ ಇದೆ. ನಾವು ಕೇಳ್ತೇವೆ, ಇಂಥ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ರೈತರಿಗೆ ಕಾರ್ಮಿಕರಿಗೆ ಇವತ್ತು ತುಳಿಯಂಥ ನೀತಿ ಕೇಂದ್ರ ಸರ್ಕಾರ ಮಾಡಕತ್ತದ. ಅದನ್ನು ಕೈ ಬಿಡಬೇಕು. ಬೆಲೆ ಏರಿಕೆ ಅನುಗುಣವಾಗಿ ಇವತ್ತಿನ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಕೊಡಬೇಕು. 31,000 ರೂಪಾಯಿ ಕೊಡಬೇಕು. ಅಂಗನವಾಡಿ ನೌಕರಿಗೆ 26,000 ರೂಪಾಯಿ ಕನಿಷ್ಠ ಕೂಲಿ ಕೊಡಬೇಕಂತ ಹೇಳ್ತೀವಿ. ಅದರ ಜೊತೆಗೆ ದೇಶದಾದ್ಯಂತ ಇವತ್ತಿನ ದಿನ ICDS ಅನ್ನು ದುರ್ಬಲಗೊಳಿಸಿಕೊಂಡಿದ್ದು ಕೇಂದ್ರ ಸರ್ಕಾರ ಅದನ್ನು ವಿರೋಧಿಸಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ ಜೂನ್ 3ರಿಂದ ಅನಿರ್ದಿಷ್ಟ ಹೋರಾಟ ಮಾಡಿದೆವು. ಅದನ್ನು ಮೊನ್ನೆ 22ಕ್ಕೆ ಸರ್ಕಾರ ಒಂದು ಗಣನೆಗೆ ತಗೊಂಡು ವಾಪಸ್ ಮಾಡ್ತೇವೆ. ಮಾಡಿ ಇವತ್ತು LKG, UKG ಅಂಗನವಾಡಿ ಕೇಂದ್ರದಲ್ಲಿ ಆರಂಭ ಮಾಡ್ಬೇಕಂತ ತೀರ್ಮಾನ ಮಾಡಿದ. ನಾವು ಕೇಳ್ತಾ ಇದ್ದೇವೆ, UKG ಕೂಡ LKG ಕೂಡ ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ಲಿಕ್ಕೆ ಅವ್ರು ಮುಂದೆ ಮಾಡ್ಯಾರ. ಅದರ ಜೊತೆಗೆ ಅಂಗನವಾಡಿ ಕೇಂದ್ರಗಳನ್ನು ಬಲವರ್ಧನೆ ಮಾಡಬೇಕು. ಕೇವಲ ಸಾಮಾನ್ಯ ಇಡೋದಲ್ಲ, ಬಲವರ್ಧನೆ ಮಾಡಿ ಒಳ್ಳೆಯ ವಾತಾವರಣದ ಅಂಗನವಾಡಿ ಕಟ್ಟಡಗಳಾಗಬೇಕು. ಅದಕ್ಕೆ ಏನೇನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಮಾಡ್ಬೇಕಂತೇಳಿ ಕನಿಷ್ಠ ಕೂಲಿ ಕೊಡಬೇಕು. ಮತ್ತು ಕಾರ್ಮಿಕ ಕಾನೂನು ವಿರೋಧ ಕಾನೂನನ್ನು ಕೇಂದ್ರ ಸರ್ಕಾರ ತಗೊಂಡು ಹೊಂಟದ. ರಾಜ್ಯದಲ್ಲಿ ದಿನೇ ದಿನೇ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಿನೇ ದಿನೇ ರಾಜ್ಯದಲ್ಲಿ ಡೆಂಗು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಎಲ್ಲಾ ಮೆಡಿಕಲ್ ಕಾಲೇಜುಗಳಲ್ಲಿ ಕನಿಷ್ಠ 15ರಿಂದ 20 ಬೆಡ್ಗಳನ್ನು ಡೆಂಗ್ಯೂ ಪ್ರಕರಣಗಳಿಗೆ ಮೀಸಲಿಡಲು ಸೂಚಿಸಲಾಗಿದೆ ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾಹಿತಿ ನೀಡಿದರು. SIT ಮಾಡಿದೆಯೋ ಇಡಿ ಮಾಡಿದೆಯೋ ನನಗೆ ಗೊತ್ತಿಲ್ಲ. ಯಾಕಂದರೆ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಇದು CBIಗೂ ಕೂಡ FIR ಆಗಿದೆ. ಹಾಗಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಮತ್ತು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದರು ಮತ್ತು ಎಲ್ಲ ಸಚಿವರು ಕೂಡ ನಾವೆಲ್ಲ ಇದ್ವಿ. ವಿಶೇಷವಾಗಿ ಈ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಜೊತೆಗೆ ಆರೋಗ್ಯ ಇಲಾಖೆಯು ಕೂಡ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಮತ್ತು ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವೂ ಕೂಡ ಕೈಗೊಂಡಿದೆ. ಈ ಒಂದು ಕಾಯಿಲೆ ವಿಶೇಷವಾಗಿ ಇದು ಒಂದು ಫ್ರೆಶ್ ವಾಟರ್ ಬ್ರೀಡಿಂಗ್
ಮಾಸ್ಕಿಟೋ ಏಡ್ಸ್ ಈಜಿಪ್ಟಿಯಿಂದ ಆಗೋದ್ರಿಂದ ವೆಕ್ಟರ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಸೋರ್ಸ್ ರಿಡಕ್ಷನ್ ಆಗಿರ್ಬೋದು ಮತ್ತು ಎಲ್ಲ ಫೀವರ್ ಕೇಸಸನ್ನು ಮಾನಿಟರ್ ಮಾಡ್ತಾಯಿದೆ ಸರ್ಕಾರ. ಹಾಗಾಗಿ NS1 ಪಾಸಿಟಿವ್ ಇರ್ತಕ್ಕಂಥ ಎಲ್ಲ ಕೇಸ್ಗಳಿಗೂ ಕೂಡ ಅಲಿಸಾ ಟೆಸ್ಟನ್ನು ಮಾಡಿಸಿ ಇವತ್ತು ಅವ್ರಿಗೆ ಸೂಕ್ತ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೂ ಕೂಡ ಸರ್ಕಾರ ಎಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಡಿನ ವ್ಯವಸ್ಥೆನೂ ಕೂಡ ಈಗಾಗಲೇ ಸೂಚನೆಯನ್ನು ಆರೋಗ್ಯ ಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ, ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ನಾವು ಡೆಂಗ್ಯೂಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಆ ಒಂದು ಕೇಸಸ್ ಆದಲ್ಲಿ ಅದನ್ನು ಎಲ್ಲ ರೀತಿಯಿಂದ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನಾವು ಮಾಡಬೇಕು ಅಂತಕ್ಕಂಥ. ರಾಜ್ಯಾದ್ಯಂತ ಕಳೆದ 15 ತಿಂಗಳಲ್ಲಿ ಸುಮಾರು 1200 ಜನ ರೈತರು ಹಾಗೂ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಂಡ ಕಳವಳಕಾರಿ ವರದಿ ಬಹಿರಂಗಗೊಂಡಿದೆ. ಇದೊಂದು ತೀವ್ರ ಆಘಾತಕಾರಿ ವಿಷಯವಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಯು ಬಸವರಾಜ್ ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಹಾಗೂ ದೇಶದಲ್ಲಿ ವ್ಯಾಪಕವಾಗಿ ಹೆಚ್ಚಾಗುತ್ತಿರುವ ರೈತರ ಆತ್ಮಹತ್ಯೆಗಳಿಗೆ ಒಕ್ಕೂಟ ಹಾಗೂ ರಾಜ್ಯ ಸರ್ಕಾರಗಳೇ ನೇರ ಹೊಣೆಯಾಗಿವೆ. ಇವು ದೇಶ ಹಾಗೂ ರಾಜ್ಯದಲ್ಲಿ ಕೃಷಿ ಹಾಗೂ ಕೃಷಿ ಭೂಮಿಯನ್ನ ಕಾರ್ಪೊರೇಟರ್ ಕಂಪನಿಗಳಿಗೆ ವಹಿಸಿರುವ ಈ ಸರ್ಕಾರಗಳ ನೀಚ ದುಷ್ಕೃತ್ಯದ ಭಾಗವಾಗಿವೆ ಎಂದರು. ಆದ್ರಿಂದ ಇವು ರೈತರ ಆತ್ಮಹತ್ಯೆಗಳಲ್ಲ, ಬದಲಿಗೆ ಇವು ಈ ಸರ್ಕಾರಗಳು ನಡೆಸುತ್ತಿರುವ ಕಗ್ಗೊಲೆಗಳಾಗಿವೆ. ಇಂತಹ ಕಗ್ಗೊಲೆಗಳಿಗೆ ಕಾರಣವಾದ ಲೂಟಿಕೋರ ಕಾರ್ಪೊರೇಟರ್ ಕಂಪನಿಗಳ ಪರವಾದ ರೈತ ಹಾಗೂ ದೇಶ ವಿರೋಧಿ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ನೀತಿಗಳನ್ನು ಜಾರಿಗೊಳಿಸಿದ ಒಕ್ಕೂಟ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಇಂತಹ ಕೊಲೆಗಡಕ ನೀತಿಗಳನ್ನು ಬೆಂಬಲಿಸುತ್ತಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ನೇರ ಹೊಣೆಗಾರರಾಗಿದ್ದಾರೆ ಎಂದು ಆರೋಪಿಸಿದರು. ಮುಖ್ಯಮಂತ್ರಿಗಳು ಮೊನ್ನೆ ಅಧಿಕಾರಿಗಳು ಸಭೆ ನಡೆಯುವಾಗ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳ ಪರಿಹಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಚರ್ಚೆ ಮಾಡುವಾಗ ಒಂದು ಅಂಶ ಗೊತ್ತಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಕಳೆದ ಒಂದು 15 ತಿಂಗಳಲ್ಲಿ ಹತ್ರ ಒಂದು 1200 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಂಥ ವಿಚಾರಗಳು ಬಹಿರಂಗ ಆಗಿದ್ದಾವೆ. ಇದೊಂದು ಅತ್ಯಂತ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಕಳೆದ ವರ್ಷ ಏನು ದೊಡ್ಡ ಪ್ರಮಾಣದಲ್ಲಿ ಬರಗಾಲ ರಾಜ್ಯವನ್ನು ಬಾಧಿಸಿತು, ಆ ಸಂದರ್ಭದಲ್ಲಿನೇ ನಾವು ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ವಿ, ಒತ್ತಾಯ ಮಾಡಿದ್ವಿ. ರೈತರು ತೀವ್ರ ಸಾಲ ಬಾಧಿತರಾಗಿದ್ದಾರೆ. ಈ ಬರಗಾಲ ಖಂಡಿತವಾಗಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರೈತರ ಆತ್ಮಹತ್ಯೆಗೆ ಕಾರಣ ಆಗ್ತದೆ. ಆದ್ದರಿಂದ ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಗಂಭೀರವಾಗಿ ಮಧ್ಯಪ್ರವೇಶ ಮಾಡಬೇಕು. ಮುಖ್ಯವಾಗಿ ರೈತರ ಸಾಲದ ಬಾಧೆಯನ್ನು ನಿವಾರಣೆ ಮಾಡಬೇಕು. ಅದು ಕೇವಲ ಆ ಸಹಕಾರ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಖಾಸಗಿ ಸಾಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ರೈತರ ಮೇಲೆ. ಅದೇ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಜೊತೆಗೂ ಸಾಕಷ್ಟು ಸಾಲ ಇದೆ. ಈ ಎಲ್ಲ ಸಾಲದ ಹೊರೆಯನ್ನು ಒಂದು ಬಾರಿ ಸರ್ಕಾರ ಇಳಿಸ್ದೇ ರೈತರ ಆತ್ಮಹತ್ಯೆ ತಡೆಯೋಕ್ಕಾಗಲ್ಲ ಅಂಥೇಳಿ ನಾವು ತುಂಬ ಜಾಗೃತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಎರಡನ್ನೂ ಕೂಡ ಒತ್ತಾಯ ಮಾಡಿದ್ದೀವಿ. ಆದರೆ ಒಕ್ಕೂಟ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ವಿಚಾರದಲ್ಲಿ ಗಂಭೀರವಾಗಿ ಅವರು ನಡೆದುಕೊಳ್ಳದೇ ಇದ್ದಿದ್ದರಿಂದ ಇವತ್ತು ಈ ಪ್ರಮಾಣದಲ್ಲಿ ನಾವು ರೈತರ ಆತ್ಮಹತ್ಯೆಗಳನ್ನು ಕಾಣಬೇಕಾಗಿ ಬಂದಿದೆ ಅಂತಕ್ಕಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೇನೆ. ಈ ಎರಡೂ ಸರ್ಕಾರಗಳ ಈ ಬೇಜವಾಬ್ದಾರಿ ನಡೆ ಇದೆಯಲ್ಲ, ಇದು ಭಾಳ ಗಂಭೀರವಾಗಿ ನಾವೆಲ್ಲರೂ ಖಂಡನೆ ಮಾಡ್ತಕ್ಕಂಥ ಒಂದು ನಡೆ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ಮತ್ತು ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಳಜಿ ತೋರಿಸಿ ಆತ್ಮಹತ್ಯೆ ಅಂತ ಮಾಡಿಕೊಂಡಂಥ ಕುಟುಂಬಗಳಿಗೆ ಪರಿಹಾರ ಸಿಕ್ಕಿದೆಯಾ ಇಲ್ಲ ಅಂತೇಳಿ ಅವರೇನು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇನೆ, ಕೇವಲ ಪರಿಹಾರ ಕೊಟ್ಟರೆ ಸಾಲದೆ ಸಾಕಾಗುತ್ತೆಯಾ? ರೈತರ ಆತ್ಮಹತ್ಯೆಗಳನ್ನು ತಡೆಯೋದಕ್ಕೆ ಏನು ಕ್ರಮ ವಹಿಸ್ತೀರಿ ಅಂತೇಳಿ ನಾನು ಅವರನ್ನು ಪ್ರಶ್ನೆ ಮಾಡ್ತಾಯಿದ್ದೆ. ಇದು ಕೇವಲ ಪರಿಹಾರ ಕೊಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗಿರೀಶ್ ರಂಜೋಳ್ಕರ್ ಮತ್ತು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿ ಬಗ್ಗೆ ತನಿಖೆ ನಡೆಸಿ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿ AIAWU ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಮಾಡಲಾಯಿತು.
ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಿದ ಪ್ರತಿಭಟನಾಕಾರರು ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರಾಗಿದ್ದ ಗಿರೀಶ್ ರಂಜೋಳ್ಕರ್ ಮತ್ತು ಸ್ವಿಟ್ ಮ್ಯಾನ್ ಪವರ್ ಏಜೆನ್ಸಿ ಅವರು ನಡೆಸಿದ ಅವ್ಯವಹಾರವನ್ನು ತನಿಖೆ ನಡೆಸಿ ಸೇವೆಯಿಂದ ಅಮಾನತುಗೊಳಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ನೌಕರರು ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಕೊಟ್ಟ ಅರ್ಜಿಗಳು ತನಿಖೆ ನಡೆಸಿ ಆದ ಅನ್ಯಾಯವನ್ನು ಸರಿಪಡಿಸಬೇಕು. ಹಿಂದುಳಿದ ವರ್ಗಗಳ ವಸತಿ ನಿಲಯ ನೌಕರರ 5 ರಿಂದ 6 ತಿಂಗಳ ಬಾಕಿ ವೇತನ ಪಾವತಿಸಬೇಕು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೌಕರರ 2 ರಿಂದ 3 ತಿಂಗಳ ಬಾಕಿ ವೇತನ ಪಾವತಿಸಬೇಕು. ಕ್ರೈಸ್ತ ವಸತಿ ನಿಲಯಗಳ ನೌಕರರಿಗೆ ವೇತನ ಪಾವತಿಸಲು ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಗೆ ಆದೇಶ ಪಡೆದು ಕೂಡಲೇ 3 ತಿಂಗಳ ವೇತನ ಇಲಾಖೆಯಿಂದಲೇ ಪಾವತಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಗುತ್ತಿಗೆ ನೌಕರರಿಗೆ ಕಳೆದ 2 ತಿಂಗಳು ಹಿಡಿದು ಯಾವತ್ತು ಚುನಾವಣೆ ನಡೆದಿತ್ತು ಅವಾಗಿನ ಹಿಡಿದು ನಾವು ಗಂಟು ಬಿದ್ದೀವಿ, ನಮ್ಮ ಬಾಕಿ ವೇತನ ಪಾವತಿ ಮಾಡಿರೋದು. ಆದರೆ ಇಲ್ಲಿ ಸಮಾಜ ಕಲ್ಯಾಣ ಇರ್ತಕ್ಕಂಥ ಅಧಿಕಾರಿಗಳು ಅವರು ಮ್ಯಾನ್ ಪವರ್ ಏಜೆನ್ಸಿಗೆಂದಿಗೆ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ಯಾರಿಗೆ ನಾವು ಬಾಕಿನೇ ಇಲ್ಲ ಅಂತ ಹೇಳ್ತಾರೆ. ಅವ್ರು ನಾಚಿಕೆ ಮಾನವ ಮರ್ಯಾದೆ ಏನೂ ಇಲ್ಲ, 1 ರೂಪಾಯಿನೂ ಬಾಕಿ ಇಲ್ಲ ಅಂತಾರೆ. ಇವ್ರು ಇಲ್ಲ ಅಂದ್ರೂ ಕೂಡ ಇವ್ರು ಸತ್ರು ಇವ್ರ ಅಪ್ಪ ಕುಣ್ಯಾಗಿಂದ ಬಂದು ಕೊಡಬೇಕಾಗ್ತದೆ. ಬಾಕಿ ದುಡ್ದಿದ್ದು ಕೊಡೋಂಗಿಲ್ಲ ಅಂದ್ರೆ ನಾವೇನು ಬಿಡೋರಲ್ಲ. ಅವ್ರು ತಿಳ್ಕೊಂಡ್ರ ಅಲ್ಲ ಜನಕ್ಕೆ ನೀವು ಹೋಗಬಾರ್ದು, ಹೋರಾಟಕ್ಕೆ ಹೋದ್ರೆ ನಿಮಗೆ ತೆಗಿತೀವಿ ಕೆಲಸ ಅಂತೇಳಿ ಅಂಜಿಸ್ತಾರಂತ ಏನೇನೋ ಮಾಡ್ತಾರೆ. ಅಂದರೆ ಏನು ಹೋರಾಟ ದಮನ ಮಾಡುವಂಥ ಈ ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗ್ಯದ. ಇವತ್ತು ಜಿಲ್ಲಾಡಳಿತನೂ ಕೂಡ ಪೂರ ಭ್ರಷ್ಟಾಚಾರ. ಇವತ್ತು ಹೇಳ್ಯಾರ, ಇವತ್ತು ಜಿಲ್ಲಾಧಿಕಾರಿಗಳೇ ಇವತ್ತು 4 ಸಲ ಅವರು ಆಶ್ವಾಸನೆ ಕೊಟ್ಟರು. ಆದರೆ ಅವ್ರದ್ದೇ ಮಾತು ಇಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇಳಕ್ಕೆ ಇರಲಿಲ್ಲ. ಇವತ್ತು ಇಂಥ ಯಾಕೆ ಕೇಳಲ್ಲ ಅಂದರೆ ಎಲ್ಲರೂ ಭ್ರಷ್ಟಾಚಾರದಾಗ ಶಾಮೀಲಾರ ಅಂದಂಗೆ ಅರ್ಥ. ಅದಕ್ಕಾಗಿ ಆ ಭ್ರಷ್ಟಾಚಾರ ನಡೆದಿದ್ದು ತನಿಖೆ ಆಗಬೇಕು, ಎಲ್ಲ ನೌಕರರಿಗೆ ವೇತನ ಸಿಗಬೇಕು. ಸಿಗುವವರೆಗೂ ಕೂಡ ಈ ಹೋರಾಟ ನಿರಂತರ ಇದು ನಿಲ್ಲಲ್ಲ, ನಡೀತದೆ. ಆದರೆ ಅವರು ಇವತ್ತು ಏನೂ ಬಾಕಿ ಇಲ್ಲ, ನಿಮಗೆ ಕೆಲಸ ತೆಗಿತೀವಿ, ನಾವು ಕೊಡೋದೇ ಇಲ್ಲ ಅಂತೇಳಿ ಏನು ಹೇಳ್ತಾರೆ, ಅದು ಸುದ್ದು ತಪ್ಪದ. ಇವತ್ತು BCM ಇಲಾಖೆಯಲ್ಲಿ ಕೂಡ 4-5 ತಿಂಗಳು ಬಾಕಿ ಅದ, ಮೈನಾರಿಟಿ ಇಲಾಖೆದಾಗ 2-3 ತಿಂಗಳು ಬಾಕಿ ಅದ. ಒಟ್ಟು ಈ ಸರ್ಕಾರಕ್ಕೆ ದುಡಿಸ್ಕೊಳಕ್ಕೆ ಗೊತ್ತದ, ಬಾಕಿ ವೇತನ ಕೊಡಲ್ಲ. ಅಲ್ಲೇ ಭಾಳ ಶೋಷಣೆ ಶುರುವಾಗ್ಯದ ಹಾಸ್ಟೆಲ್ದಾಗ ಈ ಹೋರಾಟ ನಡೆದಿದ್ದಕ್ಕೆ. ಅವರು ಏನು ಪಗಾರ ದುಡಿಸ್ಕೊಂಡಿದ್ದ ಪಗಾರ ಮುಗಿಸ್ಬೇಕಂತಾರೆ, ಆ ಪಗಾರ ನಾವು ಬಿಡಲ್ಲದು. ನಾವು ನಿಜವಾಗಿ ದುಡ್ದಿದ್ದದ ಬಡವರು ಶ್ರಮ ಹಾಕ್ಯಾರ. ರಾತ್ರಿ ಮುಂಜಾನೆ 6 ಹಿಡಿದು 10 ತನಕ ದುಡ್ದಾರೆ ಹೆಣ್ಮಕ್ಳು. ದುಡ್ದಿದ್ದು ವೇತನ ಮುಗಿಸ್ತಾರೆ ಅಂದ್ರೆ ಅದು ಹೆಂಗೆ ಬಿಡ್ಲಿಕ್ಕಾಗ್ತದೆ? ಸಾಧ್ಯನೇ ಇಲ್ಲ. ಈ ಹೋರಾಟ ನಾವು ಇವತ್ತು ಜಿಲ್ಲಾಡಳಿತ ಗಮನಕ್ಕೆ ತರ್ಲಕ್ಕ ನಾವು ಕೂಲಿಕಾರ ಸಂಘಗಳಿಂದ ಮಾಡಿದೆವು. ಅವ್ರು ಬರೀ ಹಾಸ್ಟೆಲ್ ಸಂಘದವ್ರು ಬರಲಿಲ್ಲ ಅಂದ್ರೆ ಹೋರಾಟ ಹೆಂಗೆ ಮಾಡ್ತಾರೆ ಅಂತ ಹೇಳಿದಾರೆ. ನಮ್ಮ ಹಲವಾರು ಸಂಘಟನೆಗಳವ. ಇವತ್ತು ನಾವು ಕೂಲಿಕಾರ ಸಂಘದ ನೇತೃತ್ವದಲ್ಲೇ ಹಾಸ್ಟೆಲ್ ಸಂಘ ಅದು. ಹಾಸ್ಟೆಲ್ ಸಂಘ ಕಡೆಯಕ್ಕಿಲ್ಲದು, ಆದರೆ ಅವ್ರು ತಿಳ್ಕೊಂಡಿದ್ದು ಹಂಗೆ. ಅದಕ್ಕಾಗಿ ನಾವು ಇವತ್ತು ಈ ಹೋರಾಟ ತೀವ್ರವಾಗಿ ನಡೆಸ್ತೀವಿ, ಜಿಲ್ಲಾಡಳಿತ ಗಮನಕ್ಕೆ ತರ್ತೀವಿ. ಈ ಬೇಡಿಕೆ ಈಡೇರತನ್ನು ಕೂಡ ನಮ್ಮ ಹೋರಾಟ ಮುಂದುವರಿತೀವಿ. ಈಗ ನಮ್ಗೆ ಸುಮಾರು ಈಗ 4 ಕೋಟಿ BCMದು ಬರಬೇಕು, ಸುಮಾರು 1.5 ಕೋಟಿ ಮೈನಾರಿಟಿದು ಬರಬೇಕು. ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕನಿಷ್ಠ ಇವ್ರನ್ನೂ ಒಂದು 5 ಕೋಟಿ ರೂಪಾಯಿ ಬರಬೇಕು. ಇಷ್ಟೆಲ್ಲ ಏನು ಬರೋದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ 5 ಕೋಟಿ ರೂಪಾಯಿ ಹಗರಣ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ಈ ದೊಡ್ಡ ಹಗರಣ ಅದ. ಮಾನ್ಯ ಖರ್ಗೆ ಅವ್ರನ್ನೂ ಕೂಡ ಈ ಬಡವ್ರುಗಳು ಕೇಳಬೇಕು. ಇಷ್ಟೆಲ್ಲ ಹೋರಾಟ ಮಾಡ್ಲತ್ತೀವಿ, ಅವ್ರು ಇಲ್ಲಿ ಲೋಕಲ್ ಇದ್ದಾಗೂ ಕೂಡ ಅದು ನೋಡ್ಯಾರ. ಅವ್ರು ಪ್ರತಿಭಟನೆ ಏನು ನಡೆದದೆ ಯಾಕಂತ ಅಧಿಕಾರಿ ಕೇಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಭಾಳಷ್ಟು ಒಳ್ಳೆಯವರು ಅಂತ ತಿಳ್ಕೊಂಡು ಅವ್ರಿಗೆ ನಾವು ಸ್ಪಂದನೆ ಮಾಡಿದ್ರೆ ಅವ್ರನ್ನೂ ಕೂಡ ಹಾರಿಕೆ ಉತ್ತರ ಕೊಟ್ಟು ಹೋಗ್ಲಿಕ್ಕೆ ಶುರು ಮಾಡ್ಯಾರ. ಅದಕ್ಕಾಗಿ ನಾವು ಇವತ್ತು ಈ ನಮ್ಮ ಸಮಸ್ಯೆ ಬಗೆಹರಿತನ್ನು ಕೂಡ ನಿರಂತರ ನಾವು ಹೋರಾಟ ಮಾಡೋರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜುಲೈ 12ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ABVP ಸಂಘಟನಾ ಕಾರ್ಯದರ್ಶಿ ಹನುಮಂತ ಬಗಲಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸ್ ಪಾಸ್ ಮತ್ತು ಬಸ್ ಸಮಸ್ಯೆಗಳು ಸರಿಪಡಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೆಯಲು ಅತಿ ಹೆಚ್ಚು ನಗರ ಪ್ರದೇಶಗಳ ಹಾಗೂ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ವಿದ್ಯಾರ್ಥಿಗಳ ತರಗತಿಗಳು ಪ್ರಾರಂಭದ ನಂತರ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ಅನ್ನು ವಿತರಣೆ ಮಾಡದೇ ಇರುವ ಕಾರಣ ಪ್ರತಿನಿತ್ಯ ನೂರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವುದು ಕಷ್ಟಕರವಾದ ಸಂಗತಿಯಾಗಿದೆ. ಸರ್ಕಾರ ಶಾಲಾ ಕಾಲೇಜುಗಳು ಪ್ರಾರಂಭವಾದ ತಕ್ಷಣ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ಸಕಾಲದಲ್ಲಿ ಒದಗಿಸುವ ನಿಟ್ಟಿನಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳನ್ನು ಬಳಸಿಕೊಂಡು ಒದಗಿಸುವ ಅವಶ್ಯಕತೆ ಇದೆ. ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ವಾರಗಳ ಕಾಲ ಬಸ್ ಪಾಸ್ ಅನ್ನು ಪಡೆಯಲು ಕಾಯುವ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದ್ದು ಕಾಣುತ್ತಿದೆ. ಇದರಿಂದ ಬಡ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬಸ್ ಪಾಸ್ ಸಿಗುವವರೆಗೂ ಬರದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಬದಲಾವಣೆಯಿಂದ ಆಯೋಗ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅನ್ನು ವಿತರಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಶಾಖೆ ವತಿಯಿಂದ ಇವತ್ತು ಒಂದು ಪತ್ರಿಕಾ ಪ್ರಕಟಣೆಯಾಗಿ ಎಲ್ಲರಿಗೂ
ಆಗಮಿಸಿದ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಏನೋ ಒಂದು ಪ್ರೆಸ್ ಮೀಟ್ ವಿಷಯಗಳನ್ನಪ್ಪ ಅಂತಂದರೆ, ರಾಜ್ಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳು ಸರಿಪಡಿಸುವಂತೆ ಆಗ್ರಹಿಸಿ ಜುಲೈ 12ರಂದು ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗಳ ಮುಂದೆ ABVP ಪ್ರತಿಭಟನೆ ಮಾಡುತ್ತದಂತೇಳಿ ಪ್ರಮುಖವಾಗಿ ನಾವು ಮಾಡ್ತಾಯಿದ್ದೀವಿ. ಪ್ರಮುಖವಾದ ವಿಷಯಗಳು ಯಾವಪ್ಪ ಅಂತಂದರೆ, ಒಂದನೇದಾಗಿ ಬಸ್ ಪಾಸ್ ಮತ್ತು ಬಸ್ಸುಗಳ ಸಮಸ್ಯೆ ಸರಿಪಡಿಸುವಂತೇಳಿ ಮೊದಲನೇದಾಗಿ ವಿಷಯ ಇಟ್ಟಿದ್ದೀವಿ. ಎರಡನೇದಾಗಿ ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿಳಂಬವಾಗಿದೆ ಮತ್ತು ವಿದ್ಯಾರ್ಥಿಗಳ ವೇತನವನ್ನು ನೀಡದ ರಾಜ್ಯ ಸರ್ಕಾರದ ಎರಡನೇ ವಿಷಯ ಆಗಿದೆ. ಇನ್ನು ಮೂರನೇ ವಿಷಯ ಏನಪ್ಪ ಅಂತಂದರೆ, ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಏಕರೂಪ ವೇಳಾಪಟ್ಟಿಯನ್ನು ಮಾಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಮಾಡ್ತಾಯಿದೆ. ಈ ಮೊದಲನೇ ವಿಷಯವಾಗಿ ಬಸ್ ಪಾಸು ಮತ್ತು ಬಸ್ಸುಗಳ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಯೋಜನೆ ಜಾರಿ ಮಾಡಿದೆ ಸರ್ಕಾರ. ಆ ಸರ್ಕಾರ ಮಾಡಿದ ವಿದ್ಯಾರ್ಥಿ ಮಹಿಳೆಯರು ಪ್ರಯಾಣಿಕರು ಜಾಸ್ತಿ ಆಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ. ಆ ಪ್ರಯಾಣಿಕರ ಅನುಗುಣವಾಗಿ ಬಸ್ಸುಗಳ ವ್ಯವಸ್ಥೆ ರಾಜ್ಯ ಸರ್ಕಾರವನ್ನು ಕಲ್ಪಿಸಿಕೊಡ್ಬೇಕನ್ನೋದು ವಿದ್ಯಾರ್ಥಿ ಪರಿಷತ್ ಆಗ್ರಹ ಆಗಿದೆ. ಈಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಮಟ್ಟಕ್ಕೆ ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ನಗರಕ್ಕೆ ಪ್ರವೇಶ ಮಾಡ್ತಾರೆ. ಆ ನಗರಕ್ಕೆ ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸಮಸ್ಯೆ ಭಾಳ ಆಗಿದೆ. ಇನ್ನು ಬಸ್ ಪಾಸ್ ವಿತರಣೆಗಳನ್ನು ಕಾಲೇಜ ವೇಳಾಪಟ್ಟಿ ಮತ್ತು ವಿಶ್ವವಿದ್ಯಾಲಯ ವೇಳಾಪಟ್ಟಿ ಅನುಗುಣವಾಗಿ ಇದೇನು ಸಂಬಂಧಪಟ್ಟಂಥ ಇಲಾಖೆಗಳು, ಹಿಂದುಳಿದ ವರ್ಗ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮತ್ತು ಬಸ್ ಪಾಸಿನ ಅದರ ಅನುಗುಣವಾಗಿ ಬಸ್ ಪಾಸ್ಗಳನ್ನು ಒದಗಿಸಬೇಕಂತ ವಿದ್ಯಾರ್ಥಿ ಪರಿಷತ್ತು ಇವತ್ತು ಆಗ್ರಹಿಸುತ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಪ್ರತಿಯೊಂದು ಜಿಲ್ಲೆಗಳಿಗೆ ನಗರ, ಎಕ್ಸಾಂಪಲ್ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗಗಳಲ್ಲಿ ನಗರಕ್ಕೆ ಕಲಬುರಗಿ ಶಾಲೆಯ ಅಂಗಳಕ್ಕೆ ಬಂದ ಸಂಚಾರಿ ವಿಜ್ಞಾನ ಪ್ರದರ್ಶನ ವಾಹನವನ್ನು ಗ್ರಾಮೀಣ ಭಾಗದ ಮಕ್ಕಳು ಹರ್ಷದಿಂದ ಸ್ವಾಗತಿಸಿ ಸಂಭ್ರಮಿಸಿದರು. ವಿಜ್ಞಾನದ ಕೌತುಕಗಳನ್ನು ವೀಕ್ಷಿಸಿ ಸಾಮಾನ್ಯ ಜ್ಞಾನ ಹೆಚ್ಚಿಕೊಳ್ಳುವ ಮೂಲಕ ವಿಜ್ಞಾನ ಕೇಂದ್ರದ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ ಪ್ರಸಂಗ ಜರುಗಿತು. ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಹೋಬಳಿ ವಲಯದ ಕಡಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಚಾರಿ ವಿಜ್ಞಾನ ಪ್ರದರ್ಶನ ವಾಹನ ಆಗಮಿಸಿತು. ಜಿಲ್ಲಾ ವಿಜ್ಞಾನ ಕೇಂದ್ರ ಹಾಗೂ ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ, ಕಲಬುರಗಿ ಇವರುಗಳ ಸಹಕಾರದಡಿ ಜಾರಿಯಾದ ಈ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬೆಳೆಸಿಕೊಂಡರು. ಬೆಳಗ್ಗೆ 9:30 ಸಂಜೆ 4:30 ಸಂಚಾರಿ ವಾಹನದಲ್ಲಿ ವಿಜ್ಞಾನ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಜ್ಞಾನ ಕೇಂದ್ರ ತಂಡದ ನಾಯಕ ಅಂಬಾರಯ್ಯ ಬೆಳಂಗಿ, ವಿಜ್ಞಾನ ಶಿಕ್ಷಣ ತರಬೇತುದಾರ ಅಜಯ್ ಡಿಕೆ, ಶಾಲೆಯ ವಿಜ್ಞಾನ ಶಿಕ್ಷಕ ಗುಂಡಪ್ಪ ಬಂಕೂರ್, ಮುಖ್ಯ ಶಿಕ್ಷಕಿ ಹುಸೇನಾ ಬಾನು, ಶಿಕ್ಷಕಿಯರಾದ ಪೂಜಾ ಹೇರೂರ್, ನಾಗರತ್ನ ಹಡಪದ್, ಕಲ್ಪನಾ ಬಂಡಿ, ಮಲ್ಲಮ್ಮ ತಳವಾರ್ ಸೇರಿದಂತೆ ಮಕ್ಕಳು, ಪೋಷಕರು ಸಂಚಾರಿ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ರಾಸಾಯನಿಕ ವಿಜ್ಞಾನ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮ ಬಗ್ಗೆ ಈಗ ನಿಮ್ಗೆ ವಿವರಣೆಯನ್ನು ಹೊರಟಿದ್ದೇನೆ. ಎಕ್ಸ್ಪ್ಲೇಷನ್ ಮಾಡ್ತೀನಿ, ಸ್ವಲ್ಪ ಗಮನ ಇಟ್ಟು ಎಲ್ಲರೂ ಕೇಳಿ. ಸೊ ವೆರಿ ಇಂಟ್ರೆಸ್ಟಿಂಗ್, ಎಲ್ಲ ನೋಡ್ಬೋದು. ಇದು ಎದ್ರ ಚಿತ್ರ ಇದೆ? ರಾಕೆಟ್ ಕೂಡ ಇಟ್ಟಿರಲ್ರು? ರಾಕೆಟ್. ಓಕೆ. ಈಗ ನಿಮ್ಮ ಊರಿಂದ ಫಾರ್ ಎಕ್ಸಾಂಪಲ್ ಈಗ ನಾವು ವಾಡಿಯಿಂದ ಬರ್ತೀನಿ, ವಾಡಿಯಿಂದ ಇಲ್ಲಿ ಕಡಬೂರಿಗೆ ಬರ್ಬೇಕಾದ್ರೆ ಎದ್ರ ಮೇಲೆ ಬರ್ತೀನಿ? ಗಾಡಿ ಮೇಲೆ ಬರ್ತೀನಿ, ಹೌದಾ? ಮತ್ತು ನೀವು ಹೆಂಗೆ ಬರ್ತೀರಿ? ನಡ್ಕೊಂತ ಬರ್ತಿದ್ರು ಮೊದಲಿನ ಕಾಲಕ್ಕೆ. ಈಗಿನವರೆಲ್ಲ ಬಸ್ ವ್ಯವಸ್ಥೆ ಇದೆ, ಕರೆಕ್ಟಾ? ಇಲ್ಲಿಂದ ಸಮೀಪ ಇತ್ತಂದ್ರೆ ಹೆಂಗೆ ಬರ್ತೀರಿ? ಈಗ ಬೆಂಗಳೂರಿಗೆ ಹೋಗ್ತಂದ್ರೆ ಹೆಂಗೆ ಹೋಗ್ತೀರಿ? ಟ್ರೈನ್ ಮೂಲಕ ಹೋಗ್ತೀರಿ. ಓಕೆ. ಬೇರೆ ದೇಶಕ್ಕೆ ಹೋಗೋದು ನಮ್ಗೆ, ಬೇರೆ ದೇಶ ಅಂದ್ರೆ ಅಮೇರಿಕಾ, ಅದಕ್ಕೆ ಹೆಂಗೆ ಹೋಗ್ತಾರೆ? ವಿಮಾನ, ಏರೋಪ್ಲೇನ್ ಮೂಲಕ ಹೋಗ್ತಾರೆ. ಸೊ ಅದೇ ರೀತಿ ಬೇರೆ ಗ್ರಹಗಳಿಗೆ ಹೋಗ್ಬೇಕಾದ್ರೆ ಏನು ಬೇಕಾಗ್ತದೆ? ಏನು ಬಳಸ್ಬೇಕು? ರಾಕೆಟ್ ಮೂಲಕ. ಏನಪ್ಪ ಅಂತಂತಂದ್ರೆ ನಾವು ಏನು ಕಳಿಸ್ತಾ ಇದ್ದೀವಿ? ಉಪಗ್ರಹಗಳನ್ನು ಕಳಿಸ್ತಾ ಇದ್ದೀವಿ. ಬೇರೆ ಗ್ರಹಕ್ಕೆ ಕಳಿಸ್ಬೋದು. ಇತ್ತೀಚೆಗೆ ಏನಪ್ಪ ಅಂತ ನಾವು ಚಂದ್ರಯಾನ 3 ಉಪಗ್ರಹವನ್ನು ಏನು ಮಾಡಿದ್ವಿ ಅಂದ್ರೆ ಉಡಾವಣೆ ಮಾಡಿದ್ವಿ. ಅದರಲ್ಲಿ ಯಶಸ್ಸು ಕೂಡ ಪಡೆದ್ವಿ, ಕರೆಕ್ಟಾ? ಸೊ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಏನೇನು, ಈಗ ನಮ್ಮ ಬೈಕ್ನಲ್ಲಿ ಅಂದ್ರೆ ಪೆಟ್ರೋಲ್ ಅಂತ ಗೊತ್ತು ನಿಮ್ಗೆ. ಪೆಟ್ರೋಲ್ ಯೂಸ್ ಮಾಡ್ತೀವ, ಕರೆಕ್ಟಾ? ಎಸ್. ಅದು ದ್ರವ ರೂಪ ಅದೋ ಘನ ರೂಪನೋ? ಪೆಟ್ರೋಲ್ ದ್ರವ ರೂಪ, ದ್ರವ ನೋಡ, ನೀರಿನ ರೂಪ ದ್ರವ. ಸೊ ಇಲ್ಲಿ ಘನ ಇಂಧನ ಏನು? ಭಾರತ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಮತ್ತು ಭಾರತ ಸೇವಾದಳ ತಾಲೂಕಾ ಸಮಿತಿ ಚಿಂಚೋಳಿ ಇವರ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ಭಾರತ ಸೇವಾದಳ ಶಾಖಾ ನೋಂದಣಿ ಹಾಗೂ ನವೀಕರಣಗೊಳಿಸುವ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಾ ಮಟ್ಟದ ಒಂದೇ ಒಂದು ದಿನದ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರ ತರಬೇತಿಯು ಕರ್ನಾಟಕ ಪಬ್ಲಿಕ್ ಶಾಲೆ ಚಂದಾಪುರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾರತ ಸೇವಾದಳ ರಾಷ್ಟ್ರೀಯ ಸಂಚಾಲಕರಾದ ಲಕ್ಷ್ಮಣ್ ಅವಂಟಿ ಮಾತನಾಡಿ, ಭಾರತ ಸೇವಾದಳ ವತಿಯಿಂದ ದೈಹಿಕ ಶಿಕ್ಷಕರಿಗೆ ಒಂದು ದಿನದ ತರಬೇತಿಯನ್ನು ಇಂದು ದೈಹಿಕ ಶಿಕ್ಷಕರು ಈ ಒಂದು ತರಬೇತಿಯ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು. ಎಷ್ಟೋ ಜನ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಬಹುದು, ರಾಜಕೀಯ ವ್ಯಕ್ತಿಗಳಾಗಬಹುದು, ಉನ್ನತ ಸ್ಥಾನ ಪಡಿಬೇಕಾದ್ರೆ ಅದು ನಿಮ್ಮೆಲ್ಲರ ಕಾರ್ಯಕ್ರಮ, ನಿಮ್ಮೆಲ್ಲರ ಶ್ರಮ ಮತ್ತು ಸೇವೆ ಅತ್ಯಗತ್ಯವಾಗಿದೆ. ಇವತ್ತು ಹೆಸರೇ ಸೂಚಿಸುವಂತೆ ಸೇವೆಗಾಗಿ ಬಾಳು, ಈ ನಾಡಿಗಾಗಿ, ಈ ದೇಶಕ್ಕಾಗಿ ನಾವೇನು ಸೇವೆ ಮಾಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿದೆ. ನಮಗಾಗಿ ಈ ದೇಶ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಈ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಅನ್ನೋದು ಮಹಾತ್ಮ ಗಾಂಧೀಜಿಯವರು, ನಾಸು ಹರ್ಡಿಕರ್ ಅವರು ಹುಟ್ಟಿ ಹಾಕಿರ್ತಕ್ಕಂಥ ಈ ಒಂದು ಭಾರತ ಸೇವಾದಳ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೀತಾ ಇದೆ. ಬಹುಶಃ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತು ಇಂದು ಸಹ ನಾನು ಚಿಂಚೋಳಿ ಇರ್ತಕ್ಕಂಥವನು ಇಡೀ ರಾಷ್ಟ್ರೀಯ ಸಂಚಾಲಕನಾಗಿದ್ರೆ ಅದು ನನಗೂ ಹೆಮ್ಮೆ ಮತ್ತು ತಾಲೂಕಿಗೆ ಹೆಮ್ಮೆ ವಿಷಯ. ಮತ್ತೊಂದು ಸಂತೋಷ ಏನಂದ್ರೆ ಇವತ್ತು ಸೆಸಿಲ್ ಜಿ ನಮಶಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಪ್ರತಿಷ್ಠಿತ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಇವತ್ತು ನಮ್ಮ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ 3 ಬಾರಿ ಅವರಿಗೆ ಅವಕಾಶವನ್ನು ಕೊಟ್ಟಿರುತ್ತೇವೆ. ನಿಮ್ಮ ಇವತ್ತು ಶಿಕ್ಷಕರ ಪ್ರತಿನಿಧಿಯಾಗಿರ್ತಕ್ಕಂತಹ ಸೆಸಿಲ್ ನಮಶಿ ಅವರು ನಮ್ಮೆಲ್ಲರ ಹಿಂದಿದ್ದು ನಮ್ಮ ಶಿಕ್ಷಕರ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಬಗೆಹರಿಸಲಿಕ್ಕೆ ಸದನದ ಒಳಗೂ ಮತ್ತು ಸದನದ ಹೊರಗೂ ನಾವೆಲ್ಲರೂ ವಿನಂತಿ ಮಾಡಿಕೊಂಡಿವಿ. ಅಂತ ಒಬ್ಬ ಪ್ರತಿನಿಧಿ ಮತ್ತು ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲಾ ಅಧ್ಯಕ್ಷರಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಭಾರತ ಸೇವಾದಳ ಕೇಂದ್ರ ಸಮಿತಿ, ವಿಭಾಗೀಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕಾ ಸಮಿತಿ. ಈ ಸಂದರ್ಭದಲ್ಲಿ ನಾಗಶೆಟ್ಟಿ, ಭದ್ರಶೆಟ್ಟಿ, ಮಲ್ಲಿಕಾರ್ಜುನ ಪಾಲಮೂರ್, ದೇವೇಂದ್ರಪ್ಪ ಹೊಳ್ಳರ್, ಖುಸ್ರೇದ್ ಅಲಿ, ಮಲ್ಲಿಕಾರ್ಜುನನಲ್ಲಿ, ರಾಜು ಮುಸ್ತಾರಿ ಸೇರಿದಂತೆ ಪದಾಧಿಕಾರಿಗಳು ನೂರಾರು ಸಂಖ್ಯೆಯ ಶಿಕ್ಷಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಚಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ
ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.